ಮಕರ ಸಂಕ್ರಾಂತಿ ಹಬ್ಬದ ದಿನಗಳು ಇವೆಲ್ಲ. ಹಂಗಾಗಿ ಯಾವ ರೈತರು ಕೂಡ ಆ ಲಾಗಿನ್ಗೆ ನಮ್ಮಲ್ಲೇ ಮಾಡ್ತಿದ್ದಲ್ಲ ಸರ್. ಹಂಗಾಗಿ ಇಡೀ ನಮ್ಮ ಜಿಲ್ಲೆ ಸಮಸ್ಯೆ ನನಗೆ ಪರಿಸ್ಥಿತಿ ಏನಾಯ್ತು ಅಂದ್ರೆ ನಮ್ಮ ತಾಲೂಕಿನ ಜನ ಒಂದೇ ಮಾಡಲ್ಲ. ನೀರು ಕೊಡಪ್ಪ ಸರ್, ಕಾಫಿ ಕೊಡಪ್ಪ. ನಮ್ಮ ತಾಲೂಕಿನ ಜನ ಒಂದೇ ಮಾಡಲ್ಲ, ಇಡೀ ಜಿಲ್ಲೆ ಜನ. ಇದ್ರಾಗ 30-50 ಸ್ಥಳ 30 ಸ್ಥಳ ಪ್ರತಿದಿನ ನನಗೆ ಸಾಕಾಗಿಬಿಟ್ಟು ದಯವಿಟ್ಟು ನಿಲ್ಸಿದ್ರೆ ನೀವು ಬಹಳ ಅನುಕೂಲ ಆಗ್ತದೆ ಸರ್. ಇವಾಗ ನಿನ್ನೆ ಸಾಹೇಬ್ರಿಗೆ ನಮಸ್ತೆ. ಇದು ನಮ್ಮ MLA ಸಾಹೇಬರು ಬಂದಿದ್ದಾರೆ, ತಮಗೆ ಮಾತಾಡ್ತಾರೆ. ಈಗ ಅದು MSP ಸಂಬಂಧಪಟ್ಟ ಹಾಗೆ ಎಲ್ಲರಿಗೂ ನಮಸ್ಕಾರ. ಈ ದಿನ ಬಳ್ಳಾರಿ ಜಿಲ್ಲೆ ಎಲ್ಲ ರೈತರು ಅಂದ್ರೆ ಸಿಂಗುಪ್ಪ, ಕುರುಗೋಡು, ಕಂಪ್ಲಿ, ಅದೇ ರೀತಿ ಗ್ರಾಮಾಂತರ ಭಾಗದ ಜೋಳ ಬೆಳೆದಂತ ರೈತರು ಇವತ್ತೇನು ಬರೀ 2 ದಿನ ಲಾಗಿನ್ ಓಪನ್ ಆಗಿ ಸ್ಟಾಪ್ ಆಗಿದ್ದ ಅನೇಕ ಜಿಲ್ಲೆಯ ರೈತರು ಬಹಳಷ್ಟು ಜನ ಫೋನ್ ಮಾಡ್ತಿದ್ದಾರೆ. ಹೀಗಾಗಿ ಮಾನ್ಯ ಮುನಿಯಪ್ಪ ಸಾಹೇಬರಿಗೆ ಭೇಟಿಯಾಗಿ ಮತ್ತೆ ಅವ್ರ PS ನಟರಾಜ್ ಸಾಹೇಬ್ ಅವ್ರಿಗೆ ಭೇಟಿಯಾಗಿದ್ದೀನಿ. ಹೀಗಾಗಿ ಮತ್ತೆ ಬಳ್ಳಾರಿ MDಗೆ ಫೋನ್ ಮಾತಾಡಿ ಮಂಗಳವಾರ ಅಥವಾ ಬುಧವಾರದೊಳಗೆ ಪುನಃ ಲಾಗಿನ್ ಓಪನ್ ಮಾಡಲಿಕ್ಕೆ ಅವರು ಏನು ನಿರ್ದೇಶನ ನೀಡಿದ್ದಾರೆ. ತಾವು ರೈತರಿಗೆ ಮನವಿ ಮಾಡ್ಕೊಂಬುದಷ್ಟೇ, ಯಾಕಂದ್ರೆ ಪದೇ ಲಾಗಿನ್ ಓಪನ್ ಆಗಲ್ಲ. ಹಾಗಾಗಿ ಮಂಗಳವಾರ ಅಥವಾ ಬುಧವಾರ ಲಾಗಿನ್ ಓಪನ್ ಮಾಡ್ಕೊಂತಂದು ಮಾನ್ಯ ಸಚಿವರು ಮತ್ತೆ ನಮ್ಮ ಸರ್ಕಾರ ಏನು ಭರವಸೆ ನೀಡಿದೆ ಹಾಗೇನು ಓಪನ್ ಆಯ್ತು ಅಂದ್ರೆ ಮಂಗಳವಾರ ಅಥವಾ ಬುಧವಾರ ತಾವು ಎಲ್ಲ ರೈತರು ದಯವಿಟ್ಟು ಅದನ್ನ ಸದುಪಯೋಗ ಪಡಿಸಬೇಕಂತ ನಾನು ಕೇಳ್ಕೊಂತೀನಿ. ನಮಸ್ಕಾರ, ಥ್ಯಾಂಕ್ ಯು.